ಕರ್ನಾಟಕ BJP ಉಸ್ತುವಾರಿಯಾದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತೊಂದು ಶಾಕಿಂಗ್ ನ್ಯೂಸ್ ಹೇಳಿದ್ದಾರೆ ಕಾಂಗ್ರೆಸ್ಗೆ. ಏನಪ್ಪ ಅಂದರೆ ಕಾಂಗ್ರೆಸ್ ಶಾಸಕರು ಮತ್ತೆ ಆಪರೇಷನ್ ಒಳಗಾಗಿ BJP ಹತ್ರ ಬರ್ತಿದ್ದಾರೆ ಅಂತ, BJP ಸೇರೋಕ್ಕೆ ನಿರ್ಧಾರ ಮಾಡಿದೆ ಅಂತ. ಎಲ್ಲರಿಗೂ ಆಶ್ಚರ್ಯ, ಇದು ಹೆಂಗೆ ಸಾಧ್ಯ ಅಂತ. ಆಮೇಲೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳಿದರೆ AC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ ಜಗಳ ಹಚ್ತಿದ್ದಾರೆ ಅಂತ. CM ತನಕ್ಕೆ ಇದು ಮಾಡಿ ಜಗಳ ಹಚ್ಚಿಬಿಟ್ಟು ಏನು ಮಾಡ್ತಾರಂತೆ, ತಾವು ಮುಖ್ಯಮಂತ್ರಿ ಆಗೋಕ್ಕೆ ಪ್ರಯತ್ನಿಸ್ತಾರಂತೆ. ಮಲ್ಲಿಕಾರ್ಜುನ ಖರ್ಗೆ ಇದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ರು. ಯಾವುದೋ ಒಂದು ಇದು ಅಂತ ತಪ್ಪು ಅಂತ ಇದು ಏನೋ ಕಪ್ಪಲ ಕಪ್ಪಿಸಿದ್ದು ಅಂತ ಹೇಳೋಲ್ಲ. ಅವರು ಹೈಕಮಾಂಡು ಈಗ ಸುದ್ದಿ ಇರುತ್ತೆ, ಏನೋ ಕ್ಲಾರಿಟಿ ಇರುತ್ತೆ. ಅವರು ಡೆಲ್ಲಿಯಿಂದ ಬಂದವರು, ಅವ್ರು ಕ್ಲಾರಿಟಿ ಇರುತ್ತೆ. AC ಅಧ್ಯಕ್ಷ ಲೆಕ್ಕರಿಗೆ ಇರುತ್ತೆ, ಡೆಲ್ಲಿ ಇರ್ತಾರೆ. ಅವರು ಸುಮ್ಮನೆ ಹೇಳೋಕ್ಕಲ್ಲ. ಸೊ ಈ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಸೊ ಈಗ DK ಶಿವಕುಮಾರ್ಗೆ ಯಾಕೆ CM ಸೀಟ್ ಸಿಗಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ ಭಾಳ ಸರಿ ಹೇಳಿದ್ದಾರೆ ಖರ್ಗೆರು. ನೀವು ಹಿಂಗೆ CM ಸ್ಥಾನಕ್ಕೆ ಕಿತ್ತಾಡ್ತಿದ್ರೆ ನಾನೇ ಬಂದು ಮುಖ್ಯಮಂತ್ರಿ ಆಗೋದು ನೇರವಾಗಿ ಹೇಳ್ತೀವಿ ಒಂದು ಸಲ. ಲಾಸ್ಟ್ ಹೇಳಿ ಈ ವರ್ಷ ಭಾಳ ಸರಿ ಹೇಳಿದೆ. ಸೊ ಅದು ಈಗ ಏನು ತಾವೇ ಮಾಡ್ತಿದ್ದಾರೆ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ CM ಆಗಬೇಕಾಯಿತು. ಯಾವಾಗ SM ಕೃಷ್ಣ ಬದಲು ಅವರೇ KPCC ಅಧ್ಯಕ್ಷ ಆಯಿತು. 99ರಲ್ಲಿ ಸಂಪೂರ್ಣ ಬಹುಮತ ಬಂದಿತ್ತು. ಅವಾಗ ಅವರೇ CM ಆಗಬೇಕಾಯಿತು. ಏನೋ ದಕ್ಷಿಣ ಕರ್ನಾಟಕದ ಶಾಸಕರು ಬೆಂಬಲ ಕೊಟ್ಟರು ಅಂತೇಳಿ ಜಾತಿ ಬಲದಿಂದ SM ಕೃಷ್ಣ CM ಆಗಬೇಕು. ಅವಾಗ ಹೈಕಮಾಂಡ್ ತಪ್ಪು ಮಾಡ್ತು, ನೆಲ್ತ್ರ ಬೆಂಡಿದ್ರು. ಅವಾಗ 1999ರಲ್ಲಿ CM ಆಗಬೇಕಾಯಿತು ಮಲ್ಲಿಕಾರ್ಜುನ ಖರ್ಗೆ. ಮತ್ತು 2004ರಲ್ಲಿ CM ಆಗಬೇಕಾಯಿತು. ಅವ್ರ ಬದಲು ಧರ್ಮ ಸಿಂಗ್ ಮಾಡಿದ್ರು ದೇವೇಗೌಡರು, ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತೇಳಿ. ಎರಡು ಸಲ ಮಿಸ್ ಮಾಡ್ಕೊಂಡ್ರು. ಈ ಥರ ಮತ್ತು ಈ ಸಲ ನಾನು ಬಿಡ್ಬೇಕಂತ ಹೇಳಿದರೆ ಯಾರಿಗೂ ಗೊತ್ತು ಅದು ತಪ್ಪೇನಿಲ್ಲ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗೋಕ್ಕೆ ಸೂಕ್ತವಾದ ವ್ಯಕ್ತಿ. ಯಾಕೆಂದರೆ ಅವರು ಈ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ಯಾವುದರಲ್ಲಿ LLB ಕಾನೂನು ಪದವಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ಅವ್ರ ಮಗ SSC PM ಖರ್ಗೆ. ಅದು ಹೇಳೋಕ್ಕೆ ಪ್ರಶ್ನೆ ಕಾಲ. ಅವರು ಭಾಳ ಪ್ರಾಬ್ಲಮ್ ಇತ್ತು. ನಾನು ಮೆಚ್ತೀನಿ, ಪರ್ಸನಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಮೆಚ್ತೀನಿ. ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ. ಈಗ ಯಾರು ಅಂತ ಸಮರ್ಥ ನಾಯಕ. ಮತ್ತು ಆಮೇಲೆ ಈಗ ನೋಡಿ ಇಡೀ ಭಾರತದಲ್ಲಿ 5 ರಾಜ್ಯಗಳು ಶೇಕಡ 40ರಷ್ಟು ಆದಾಯ, 40ರಷ್ಟು GDP ಆದಾಯ ಹೊಂದಿದೆ. ಯಾವುವು? ಫಸ್ಟ್ ಒನ್ ನೋಡಿ, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ಆಮೇಲೆ ಕರ್ನಾಟಕ, ಆಮೇಲೆ ಗುಜರಾತ್ ಅಂತೆ 5 ರಾಜ್ಯಗಳು ಶೇಕಡ 48ರಷ್ಟು GDP ಕೊಡ್ತಿದ್ದಾವೆ. ಆದರೆ 10 ರಾಜ್ಯಗಳು ಕೇವಲ 30ರಷ್ಟು, ಉಳಿದ 10 ರಾಜ್ಯಗಳು 3ರಷ್ಟು ಆದಾಯ ಕೊಡ್ತಿವೆ ಕೇವಲ. ಬಟ್ ಕರ್ನಾಟಕ ಸೇರಿದಿಲ್ಲ, ಅದು ಖುಷಿಯಾಗುತ್ತೆ. GDP ಕೊಡ್ತೇವೆ. 5 ರಾಜ್ಯಗಳು ಶೇಕಡ 40ರಷ್ಟು ಆದಾಯ ಕೊಡ್ತೇವೆ. ಒಳ್ಳೆ ಸಮಾಚಾರ. ಕರ್ನಾಟಕ ಸೇರಿದೆ.